ರೇವತಿ ನಕ್ಷತ್ರದ ಅಂಗವಾಗಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಾಹನಾಥ ಸ್ವಾಮಿಗೆ ವಿಶೇಷ ಅಭಿಷೇಕ, ಪುಷ್ಪಾಭಿಷೇಕ, ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಅರಿದು ಬಂದ ಭಕ್ತ ಸಾಗರ. ಕೃಷ್ಣರಾಜಪೇಟೆ ತಾಲೂಕಿನ ಭೂ ವೈಕುಂಠವೆಂದೇ ಪ್ರಖ್ಯಾತವಾಗಿರುವ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಾಹನಾಥ ಕಲ್ಲಹಳ್ಳಿಯಲ್ಲಿ ರೇವತಿ ನಕ್ಷತ್ರದ ಅಂಗವಾಗಿ ಭೂ ವರಾಹನಾಥ ಸ್ವಾಮಿಯ 17 ಅಡಿ ಎತ್ತರದ ಶಿಲಾಮೂರ್ತಿಗೆ ಅಭಿಷೇಕ, ಪುಷ್ಪಾಭಿಷೇಕ ಹಾಗೂ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನೆರವೇರಿದವು. ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ ಸಾವಿರಾರು ಭಕ್ತಾದಿಗಳು ರೇವತಿ ನಕ್ಷತ್ರದ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. 1,000 ಲೀಟರ್ ಹಾಲು, 500 ಲೀಟರ್ ಎಳನೀರು, 500 ಲೀಟರ್ ಕಬ್ಬಿನ ಹಾಲು, ಜೇನುತುಪ್ಪ, ಹಸುವಿನ ತುಪ್ಪ, ಸುಗಂಧ ದ್ರವ್ಯಗಳು, ಪವಿತ್ರ ಗಂಗಾಜಲದಿಂದ ಅಭಿಷೇಕ ಮಾಡಿ ಮಲ್ಲಿಗೆ, ಜಾಜಿ, ಸಂಪಿಗೆ, ಸೇವಂತಿಗೆ, ಪಾರಿಜಾತ, ಗುಲಾಬಿ, ಕಮಲ ಸೇರಿದಂತೆ ಪವಿತ್ರ ಪತ್ರೆಗಳು, ದವನ, ತುಳಸಿ ಮುಂತಾದ 58 ವಿವಿಧ ಬಗೆಯ ಪುಷ್ಪಗಳಿಂದ ಪುಷ್ಪಾಭಿಷೇಕ ಮಾಡಿ ಶ್ರೀನಿವಾಸ ಮೂರ್ತಿಗೆ ಕಲ್ಯಾಣೋತ್ಸವ ನಡೆಸಿ ಸಂಭ್ರಮಿಸಲಾಯಿತು. ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಡಾಕ್ಟರ್ ಶ್ರೀನಿವಾಸ ರಾಘವನ್ ನೆರೆದಿದ್ದ ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿ, ದೇಶದಲ್ಲಿ ಅಪರೂಪದಾಗಿರುವ 17 ಒಡೆ ಎತ್ತರದ ಭವ್ಯವಾದ ಸಾಲಿಗ್ರಾಮ ಶ್ರೀಕೃಷ್ಣ ಶಿಲೆಯ ಭೂವರಾಹನಾಥ ಮೂರ್ತಿಗೆ ಇಂದು ರೇವತಿ ನಕ್ಷತ್ರದ ಅಂಗವಾಗಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ. ಬೇಡಿ ಬಂದ ಭಕ್ತರ ಬೇಡಿಕೆಗಳು ಹಾಗೂ ಅಭಿಷ್ಟಿಗಳನ್ನು ಈಡೇರಿಸಿ ಫಲ ನೀಡುತ್ತಿರುವ ಸ್ವಾಮಿಯ ಆಶೀರ್ವಾದದ ಫಲದಿಂದಾಗಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ತಿರುಮಲ ತಿರುಪತಿಯ ಮಾದರಿಯಲ್ಲಿ ಭೂ ವರಾಹನಾಥ ಕ್ಷೇತ್ರವನ್ನು 3 ಪ್ರಕಾರಗಳ ದೇವಾಲಯವನ್ನಾಗಿ ಸಮಗ್ರವಾಗಿ ಪರಕಾಲ ಮಠದ ವತಿಯಿಂದ ಅಭಿವೃದ್ಧಿಪಡಿಸಲಾಗುತ್ತಿದೆ. ಹೊಯ್ಸಳ ಚಕ್ರವರ್ತಿ 3ನೇ ವೀರ ಬಲ್ಲಾಳನಿಗೆ ಗೌರವ ನಮನವನ್ನು ಸಲ್ಲಿಸುವ ದೃಷ್ಟಿಯಿಂದ ದೇವಾಲಯವನ್ನು ಸಂಪೂರ್ಣವಾಗಿ ಹೊಯ್ಸಳ ವಾಸ್ತುಶಿಲ್ಪದ ಮಾದರಿಯಲ್ಲಿ ಗ್ರಾನೈಟ್ ಕಲ್ಲಿನಿಂದಲೇ ನಿರ್ಮಿಸಲಾಗುತ್ತಿದೆ. ಇನ್ನು 3 ವರ್ಷಗಳಲ್ಲಿ ಸುಂದರವಾದ ದೇವಾಲಯವನ್ನು ನಿರ್ಮಿಸುವ ಜೊತೆಗೆ ತಾಯಿ ಶ್ರೀ ಮಹಾಲಕ್ಷ್ಮಿ ತಾಯಿಯ ದೇವಾಲಯವನ್ನು ಕೂಡ ನಿರ್ಮಿಸಲು ಪರಕಾಲ ಸ್ವಾಮಿಗಳು ನಿರ್ಧಾರ ಮಾಡಿದ್ದಾರೆ. 186 ಅಡಿ ಎತ್ತರದ ಭವ್ಯವಾದ ರಾಜಗೋಪುರ ಸೇರಿದಂತೆ ದೇವಾಲಯವು ರಾಜ್ಯದಲ್ಲಿಯೇ ವಿಶೇಷವಾಗಿ ರೂಪುಗೊಳ್ಳುತ್ತಿದೆ ಎಂದು ತಿಳಿಸಿದ ಶ್ರೀನಿವಾಸ್ ರಾಘವನ್, ಹಿಂದಿನ ರೇವತಿ ನಕ್ಷತ್ರದ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪುಳಿಯೋಗರೆ, ಬಿಸಿಬೇಳೆ ಬಾತ್, ಉಪ್ಪಿಟ್ಟು, ಸಿಹಿ ಪೊಂಗಲ್ ಹಾಗೂ ಸಜ್ಜಪ್ಪ ಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಇಂದಿನ ಪೂಜಾ ಕಾರ್ಯಕ್ರಮಕ್ಕೆ ನಾಡಿನ ವಿವಿಧ ಭಾಗಗಳಿಂದ 10,000ಕ್ಕೂ ಹೆಚ್ಚಿನ ಭಕ್ತಾದಿಗಳು ಆಗಮಿಸಿದ್ದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿಷೇಕವನ್ನು ಕಣ್ತುಂಬಿಕೊಂಡಿದ್ದಾರೆ. ನಮ್ಮ ಸಂಸ್ಕೃತಿಯ ಮೇಲೆ ಬೆಳಕು ಚೆಲ್ಲುವ ದೇವಾಲಯಗಳನ್ನು ಉಳಿಸಿ ನಮ್ಮ ಮುಂದಿನ ತಲೆಮಾರಿಗೆ ಜೋಪಾನ ಮಾಡಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುವುದರಿಂದ ಶರಣಾಗಿರುವ ದೇವಾಲಯಗಳ ಉಳಿವಿಗೆ ನಾವೆಲ್ಲರೂ ಕೂಡ ಪಣ ತೊಡಬೇಕಿದೆ ಎಂದು ಶ್ರೀನಿವಾಸ್ ರಾಘವನ್ ಹೇಳಿದರು. ರೇವತಿ ನಕ್ಷತ್ರದ ಹಿಂದಿನ ಪೂಜಾ ಕಾರ್ಯಕ್ರಮದಲ್ಲಿ ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ದೇವಕ್ಕಿ ದಂಪತಿಗಳು, ಮಂಡ್ಯ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶಿಳ್ಳನೆರೆ ಅಂಬರೀಶ್ ದಂಪತಿಗಳು, ವಿಶ್ರಾಂತ ಪೊಲೀಸ್ ಅಧಿಕಾರಿ ಟಿ ನಟರಾಜ್ ದಂಪತಿಗಳು, ಮುಖಂಡರಾದ ಅಗ್ರಹಾರ ಪಚ್ಚಹಳ್ಳಿ ಶ್ರೀನಿವಾಸ್, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್ ಮತ್ತಿತರರು ಭಾಗವಹಿಸಿದರು. ಸನಾತನ ಧರ್ಮ ರತ್ನಾಕರ ದೇವರೂರಿನ ಮಾನವ ಧರ್ಮ ಪೀಠದ ಪೀಠಾಧಿಪತಿಗಳಾದ ಡಾಕ್ಟರ್ ಮಾದೇಶ್ ಗುರೂಜಿಯವರ 47ನೇ ಹುಟ್ಟುಹಬ್ಬದ ಅಂಗವಾಗಿ ಭೂವರಾಹನಾಥ ಸ್ವಾಮಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಶ್ರೀ ವರಾಹಸ್ವಾಮಿಗಳಿಗೆ ಪುಷ್ಪಾಭಿಷೇಕವನ್ನು ನೆರವೇರಿಸಲಾಗಿದೆ. ಕ್ಷೀರಾಭಿಷೇಕ ಮತ್ತು ಪುಷ್ಪಾಭಿಷೇಕ. ಭಗವಂತ ಅಸುರನ ಸಂಹಾರ ಮಾಡಿದ ದಿನ ನೆನೆಸ್ಕೊಂಡ್ಬಿಟ್ಟು ಅವನಿಗೆ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದರು, ಕ್ಷೀರವನ್ನು ಅಭಿಷೇಕ ಮಾಡಿದರು. ಅದಕ್ಕಾಗಿ ಅವನ ಪ್ರತೀಕವಾಗಿರೋ ಪ್ರತಿ ತಿಂಗಳು ರೇವತಿ ನಕ್ಷತ್ರದಲ್ಲಿ ಭಗವಂತನಿಗೆ ಕ್ಷೀರಾಭಿಷೇಕ ಹಾಗೂ ಪುಷ್ಪಾಭಿಷೇಕವನ್ನು ಮಾಡ್ತೀವಿ. ಇವತ್ತಿನ ವಿಶೇಷ ಅಂದರೆ ಮಹಾಲಕ್ಷ್ಮಿ ಪ್ರಕಟವಾಗಿದ್ದಾಳೆ. ಮಹಾಲಕ್ಷ್ಮಿ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಹಿಂದೆ ಇತ್ತು, ಇಲ್ಲಿ ಗುಡಿ ಇತ್ತಷ್ಟೇ, ದೇವಸ್ಥಾನ ವಿಗ್ರಹ ಹೊಡೆದಾಕ್ಬಿಟ್ಟಿದ್ರು. ಗುಡಿ ಮಾತ್ರ ಇತ್ತು, ನೋಡಿದ್ದೆ, ಗುಡಿನೇ ಇತ್ತು, ನೋಡಿದ್ದೆ. ಆದರೆ ಯಾವುದೇ ಗೊತ್ತಿರಲಿಲ್ಲ. ಹತ್ತಿರ ಪ್ರಶ್ನೆ ಬಂದಾಗ ಹೀಗಿರುತ್ತೆ ದೇವರು ಅಂತ ಬಂದಿದೆ. ಅದಕ್ಕೆ ಮಹಾಲಕ್ಷ್ಮಿ
ದೇವಸ್ಥಾನ ಕಟ್ಟೋಕ್ಕೆ ಸಂಕಲ್ಪ ಇವತ್ತು ಮಾಡಿದ್ದಾರೆ ಭಗವಂತ. ಹಾಗಾಗಿ ಶ್ರಾವಣದಲ್ಲಿ ಶುರು ಮಾಡ್ತೀವಿ ಆ ಕೆಲಸವನ್ನು. ಇವತ್ತು ಈ ದೇವಸ್ಥಾನವನ್ನು 3 ಪ್ರಾಕಾರದಲ್ಲಿ ಕಟ್ತೀವಿ. 186 ಕಾಲು ದೊಡ್ಡ ಮಂಟಪವನ್ನು ಮುಂದೆ ಕಟ್ಟಿ 186 ರಾಜಗೋಪುರವನ್ನು ಕಟ್ಟಬೇಕು ಸಂಕಲ್ಪ ಮಾಡಿದ ಸ್ವಾಮಿಗಳು. ಈಗ 2ನೇ ಪ್ರಾಕಾರಕ್ಕೆ 4 ರಾಜಗೋಪುರ ಕಾರ್ಯ ಪ್ರಗತಿಯಲ್ಲಿದೆ. ಇನ್ನು 1 ತಿಂಗಳಲ್ಲಿ ಈ ಪ್ರೋಗ್ರಾಮ್ ಮುಗಿತದೆ. CNC ಮಿಷನ್ ಇದರಿಂದ ಫಾಸ್ಟ್ ಆಗ್ತಿದೆ ನಮ್ಮ ಕೆಲಸ. ಎಷ್ಟೇ ತೊಂದರೆ ಇದ್ದರೂ ಸಹ ಭಗವಂತ ಎಲ್ಲವನ್ನೂ ಕೊಡ್ತಿದ್ದಾನೆ. ಭಗವಂತ ಕೃಪೆಯಿಂದ ದೇವಸ್ಥಾನ ಚೆನ್ನಾಗಾಗಲಿಂದ ಪ್ರಾರ್ಥನೆ ಮಾಡ್ತೀವಿ. ಇನ್ನು ಭಕ್ತರಿಗೆಲ್ಲರಿಗೂ ಅವರ ಹಣೆ ಬಂದು ಹಿಂದೆ ಇರತಕ್ಕಂಥ ಐಶ್ವರ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಆಮೇಲೆ 1ನೇ ಪ್ರಾಕಾರ ಹೊಯ್ದಳ ಸ್ಟೈಲಲ್ಲಿ ನಕ್ಷತ್ರಾಕೃತಿಯಾಗಿ 1ನೇ ಪ್ರಾಕಾರ ಬರುತ್ತೆ. ಆಮೇಲೆ 186 ಕಾಲು ಮಂಟಪ ಬರುತ್ತೆ. 186 ರಾಜಗೋಪುರ ಬರುತ್ತೆ. 3ನೇ ಪ್ರಾಕಾರ ವಿಶೇಷ ಅಂದರೆ ಇಲ್ಲಿ ಪಕ್ಕದಲ್ಲಿ 3ನೇ ಪ್ರಾಕಾರ ಜಾಗದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇತ್ತು. ಅದನ್ನು ಅಷ್ಟಮಂಗಲ ಪ್ರಶ್ನೆಯಲ್ಲಿ 2 ಸಾರಿ ಪ್ರಶ್ನೆ ಕೇಳಿದಾಗ 3ನೇ ಸಾರಿ ಬಂತು ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನವೇ ಕಟ್ಟಬೇಕು ಅಂತ. ಸ್ವಾಮಿಗಳು ಸಂಕಲ್ಪ ಮಾಡಿದ್ದಾರೆ. ಮಹಾಲಕ್ಷ್ಮಿ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಸಂಕಲ್ಪ ಮಾಡಿದ್ದಾರೆ. ಒಬ್ಬರು ಪುಣ್ಯಾತ್ಮರು ವಿಗ್ರಹವನ್ನು ಕೆತ್ತಲಿಕ್ಕೆ ದಾನ ಕೊಡ್ತೀವಿ ಅಂತ ಬಂದಿದ್ದಾರೆ. ಹಾಗಾಗಿ ಬಹುಶಃ ಇನ್ನೊಂದು ವರ್ಷದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗುತ್ತೆ. ಅದು ಕೆತ್ತವ್ರು ಯಾರು ಅಂದರೆ ಅಯೋಧ್ಯ ರಾಮನ್ ಕೆತ್ತಿದಾರಲ್ಲ ಅರುಣ್, ಅವರು ಅದನ್ನು ಕೆತ್ಕೊಡ್ತಾರೆ. ಅವರೇ ಕೈಯಲ್ಲಿ ಕೆತ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಎಂದು ಹೇಳಿದರು. ಇದು ಅತ್ಯಂತ ಒಳ್ಳೆಯ ವಿಚಾರ. ಮಹಾಲಕ್ಷ್ಮಿ ಬರ್ತಾಳೆ ಅಂದರೆ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ತಾರೆ ತಾಯಿ. ನಿಮ್ಮ ಇಷ್ಟಾದರೂ ನೆರವೇರಿಸಿ ವರಸ್ವಾಮಿ. ಭೂದೇವಿ ಸಮಯ ಲಕ್ಷ್ಮೀ ವರಸ್ವಾಮಿ, ನೀವು ಬೆಳೀತಕ್ಕಂಥ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿ ಸದ್ಬುದ್ಧಿಯನ್ನು ಕೊಟ್ಟು ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಒಳ್ಳೆಯದಾಗಿ ಅಭಿಷೇಕ ಮಾಡ್ತೀವಿ ಅಂದರೆ ಭಗವಂತನಾದ ಅನಿರುದ್ಧ ಮೂರ್ತಿ ಭೂದೇವಿಯ ಆರ್ತನಾದವನ್ನು ಕೇಳಿ ಪ್ರಸಾದನಕ್ಕೆ ಹೋಗಿ ಹಿರಣ್ಯಾಕ್ಷನ ಸಂಹಾರ ಮಾಡಿ ಭೂದೇವಿಯನ್ನು ಈ ಕಕ್ಷೆಗೆ ತಗೊಂಡ್ಬರ್ತಕ್ಕಂಥ ಉದ್ಧಾರ ಮಾಡಿದ ಟೈಮ್ ಇದು. ರೇವತಿ ನಕ್ಷತ್ರ ಆಗಿತ್ತು. ಅದಕ್ಕೆ ನಾವು ಪ್ರತಿ ಮಾಸವೂ ರೇವತಿ ನಕ್ಷತ್ರದಲ್ಲಿ ಭಗವಂತನಿಗೆ ಅಭಿಷೇಕ, ಕ್ಷೀರಾಭಿಷೇಕ ಮತ್ತು ಪುಷ್ಪಾಭಿಷೇಕವನ್ನು ಮಾಡ್ತೀವಿ. ಬಾಕಿವೆಲ್ಲವೂ ಆಂಶಿಕ, ಪಂಚಾಮೃತಗ ನಮ್ಮಲ್ಲಿಲ್ಲ. ಕ್ಷೀರಾಭಿಷೇಕ ಮಾಡಿದರು ದೇವತೆಗಳ ಭಾಗ ಭಗವಂತನಿಗೆ. ಗಂಧರ್ವರು ಪುಷ್ಪಾಭಿಷೇಕವನ್ನು ಮಾಡಿದರು. ಅದರ ಸ್ಮರಣಾರ್ಥವಾಗಿ ಈ ಕೆಲಸವನ್ನು ಮಾಡ್ತೀವಿ. ಇಲ್ಲಿ ಹೇಗೆ ದೇವರು ಬಂದ ಅಂದರೆ 3000 ವರ್ಷಗಳ ಹಿಂದೆ ಗೌತಮ ಋಷಿಗಳು ಇಲ್ಲಿ ಭಗವಂತನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಲಕ್ಷ್ಮೀ ವರಾಹ ಮೂರ್ತಿ, ಭೂದೇವಿ ಸಮೇತ ಲಕ್ಷ್ಮೀ ವರಾಹ ಮೂರ್ತಿ. ಆಮೇಲೆ ಮಣ್ಣನ್ನು ಮುಚ್ಚೋಗ್ಬಿಡ್ತು. ಸುಮಾರು 11ನೇ ಶತಮಾನದ ಅರ್ಧ ಭಾಗದಲ್ಲಿ ವೀರಬಲ್ಲಾಳ 3 ಹೊಯ್ದಳ ಚಕ್ರವರ್ತಿಯ ಮೊಮ್ಮಗ ಅವನು 3 ಕಡೆ ರಾಜಧಾನಿ ಮಾಡಿದ್ದ. ಒಂದು ತಿರುವಣ್ಣಾಮಲೈ, 2ನೇದು ಹೊಸಪೇಟೆ, ಇವತ್ತಿನ ಹೊಸನಗರ, ಅದು 3ನೇದು ಹಳೆಬೀಡು ಅಂತೀವಲ್ಲ, ಅದು ಬೇದು ಹಳೆಬೀಡು, ದ್ವಾಸಮುದ್ರ ಅಂತ ಹೇಳ್ತಾರೆ. ಆ ಚಕ್ರವರ್ತಿಗೆ ಇಲ್ಲಿ ಬಂದಾಗ ಅವನ ಬೇಟೆ ನಾಯಿಗಳನ್ನ ಇಲ್ಲಿರ್ತಕ್ಕಂಥ ಮೊದಲು ಹಚ್ಕೋಗ್ಬಿಟ್ಟು ವಾಪಸ್ಸು. ವಿಶೇಷ ಇರಬೇಕು ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿದ. ಪರಮ ವೈಷ್ಣವ ಅವನು. ದೊಡ್ಡ ಮುಸ್ಲಿಮರನ್ನ ಸೌತ್ ಇಂಡಿಯಾದಿಂದ ಓಡಿಸ್ತಾನ ದೊಡ್ಡ ವ್ಯಕ್ತಿ ಅವನು. ಎಲ್ಲೂ ಇತಿಹಾಸದಲ್ಲಿ ಬರೆದಿಲ್ಲ ಅವನ ಬಗ್ಗೆ. ತೊಗಲಕ್ ಮತ್ತು ಗಿರಿಜಿ ಜಯಶ್ಚನ ಓಡಿಸ್ತಾ ಅವನು ಇಲ್ಲಿಂದ. ಅವನಿಲ್ಲಿ ಬಂದಾಗ ಭಗವಂತ ಪ್ರಾರ್ಥನೆ ಮಾಡಿಕೊಂಡು ಹೇಳ್ದ, ನಾ ಇದ್ದೀನಿ, ನನ್ನ ದೇವಸ್ಥಾನ ಕಟ್ಟು ಅಂದ. ಆಗ ಮಹಾರಾಣಿ ದೇವಲ್ದೇವಿ ಇಲ್ಲಿ ನಿಂತು ಖುದ್ದಾಗಿ ದೇವಸ್ಥಾನ ಕಟ್ಟಿಸಿದ್ಲು. 3 ಭಾಗ ದೇವಸ್ಥಾನ ಆಯಿತು. ಆಮೇಲೆ ಇದು ಮೈಸೂರು ಹೆಸರ ಆಳ್ವಿಕೆಗೆ ಬಂತು. ಆಗ 1817 ಜನವರಿ 27ರ ಆಸ್ಪಾಸಲ್ಲಿ ಅವರು ಸೂರ್ಯಗ್ರಹಣ ಬಂದಾಗ ದಾನ ಕೊಡೋದು ವಾಡಿಕೆ. ದೇವಸ್ಥಾನದಿಂದ ಮತ್ತು ಭೂಮಿ ದಾನ ಕೊಡಬೇಕು ರಾಜ. ಅದಕ್ಕೆ ಈ ಗ್ರಾಮ ಮತ್ತು ಇನ್ನು 5 ಗ್ರಾಮ ಸೇರಿಸಿ ದೇವಸ್ಥಾನ ಸಮೇತವಾಗಿ
ಪರಕಾಲ ಸ್ವಾಮಿಗಳಿಗೆ ದಾನ ಮಾಡಿದ ಮಹಾರಾಜ ಮೈಸೂರು ರಾಸು. ಅವತ್ತಿಂದ ಇವತ್ತಿನವರೆಗೆ ಶ್ರೀ ಪರಕಾಲ ಸ್ವಾಮಿಗಳು ಈ ದೇವಸ್ಥಾನದ ಕೈಂಕರ್ಯವನ್ನು ನೆರವೇರಿಸ್ತಾ ಬರ್ತಿದ್ದಾರೆ. ನಾವೆಲ್ಲ ಅವ್ರ ಪ್ರತಿನಿಧಿಯಾಗಿ ಕೆಲಸ